ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟರ್ಕಿ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಪರ್ಸನಲ್ ಆಗಿ ಎಂತಹ ಶಾಕ್ ಕೊಡಲಿದ್ದಾರೆ? ಹಣಕ್ಕೆ ಆಸೆ ಪಟ್ಟ ಜರ್ಮನಿ ಬ್ರಹ್ಮೋಸ್ ಮಿಸೈಲ್ಗೆ ಯಾಕೆ ಚಾಲೆಂಜ್ ಹಾಕ್ತಿದೆ? ಉಗ್ರವಾದ ಕುರಿತಾಗಿ ಅಮೆರಿಕವನ್ನ ಪಾಕಿಸ್ತಾನ ಯಾಕೆ ದೂಷಿಸುತ್ತಿದೆ ಎಂಬ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಡೆಯುತ್ತಿರುವ ಕೆಲವು ಅತ್ಯಂತ ಪ್ರಧಾನವಾದ ಆಸಕ್ತಿಯಾದ ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಂಬರ್ 1, ಮೊದಲನೇ ಅಪ್ಡೇಟ್ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೈಗೊಳ್ಳುವ ವಿದೇಶಿ ಪ್ರವಾಸಗಳ ಬಗ್ಗೆ. ಈ ಬಾರಿ ಟರ್ಕಿಗೆ ಒಂದು ಭಾರಿ ಹೊಡೆತ ಬೀಳಲಿದೆ ಎಂದು ಮಾಹಿತಿ ಬರ್ತಿದೆ. ಆದ್ರೆ ವಿಷಯ ಏನಂದ್ರೆ, ಕಳೆದ ತಿಂಗಳಲ್ಲಿ ಮೋದಿ ಅವರು ಕ್ರೊಯೇಷಿಯಾ, ನೆದರ್ಲ್ಯಾಂಡ್ಸ್, ನಾರ್ವೆ ದೇಶಗಳಿಗೆ ಹೋಗಬೇಕಾಗಿತ್ತು. ಆದ್ರೆ ಭಾರತ ಪಾಕಿಸ್ತಾನ ನಡುವೆ ಇದ್ದ ಉದ್ರಿಕ್ತತೆ, ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಯ ಕಾರಣದಿಂದ ಆ ಪ್ರವಾಸಗಳು ಮುಂದೂಡ್ತವೆ. ಈಗ G7 ಸಮ್ಮಿಟ್ಗೋಸ್ಕರ ಕೆನಡಾಗೆ ಹೋಗ್ತಿರುವ ಮೋದಿ ಅವರು ಈ ಅವಕಾಶವನ್ನ ಉಪಯೋಗಿಸಿಕೊಂಡು ಕ್ರೊಯೇಷಿಯಾ, ನೆದರ್ಲ್ಯಾಂಡ್ಸ್, ನಾರ್ವೆ ಜೊತೆಗೆ ಒಂದು ಆಶ್ಚರ್ಯಕರವಾದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ಸೈಪ್ರಸ್. ಆದ್ರೆ ಈ ಹೆಸರನ್ನ ಕೇಳಿದ್ರೆ ಟರ್ಕಿ ಉರಿದುಕೊಳ್ಳುತ್ತೆ. ಯಾಕೆ ಗೊತ್ತಾ? 1974ರಲ್ಲಿ ಟರ್ಕಿ ನಾರ್ದರ್ನ್ ಸೈಪ್ರಸ್ನ ಆಕ್ರಮಿಸಿ ಅದರ 35% ಭೂಭಾಗವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುತ್ತೆ. ಈ ಆಕ್ರಮಣದ ಬಗ್ಗೆ ಈಗಲೂ ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಾಗ್ಲಿ, ಯುನೈಟೆಡ್ ನೇಷನ್ಸ್ಗಳಾಗ್ಲಿ ಧ್ವನಿ ಎತ್ತಿಲ್ಲ. ಇಂತಹ ಸಮಯದಲ್ಲಿ ಭಾರತದ ಪ್ರಧಾನಿ ಸೈಪ್ರಸ್ನ ಸಂದರ್ಶಿಸಿದ್ರೆ ಅದು ಸೈಪ್ರಸ್ಗೆ ಭಾರಿ ದೌತ್ಯ ವಿಜಯವಾಗುತ್ತೆ. ಸೈಪ್ರಸ್ಗೆ ಭಾರತ ಬೆಂಬಲವಾಗಿದೆ ಎಂದು ಹೇಳೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆಯಾಗುತ್ತೆ. ಆದ್ರೆ ಇದು ಮೊದಲನೇ ಬಾರಿಗೆ ನಡೆದಿಲ್ಲ. 1983ರಲ್ಲಿ ಇಂದಿರಾ ಗಾಂಧಿಯವರು, 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸೈಪ್ರಸ್ಗೆ ಭೇಟಿ ನೀಡುತ್ತಾರೆ. ಆದ್ರೆ ಕೇವಲ ಭೇಟಿ ನೀಡೋದ್ರಿಂದ ಟರ್ಕಿಯ ಅಧ್ಯಕ್ಷ ತಪ್ಪನ್ನ ತಿದ್ದಿಕೊಳ್ತಾರೆ ಅಂತ ಅಂದುಕೊಂಡ್ರೆ ದಡ್ಡತನವಾಗುತ್ತೆ. ಈ ಪ್ರವಾಸದಲ್ಲಿ ಮೋದಿ ಸೈಪ್ರಸ್ನೊಂದಿಗೆ ರಕ್ಷಣಾ ಒಪ್ಪಂದವನ್ನ ಏರ್ಪಡಿಸಿಕೊಂಡ್ರೆ ಅಥವಾ ಸೈಪ್ರಸ್ ಭೂಭಾಗದ ಸಮಗ್ರತೆ ಕುರಿತಾಗಿ ಬಲವಾದ ಪ್ರಕಟಣೆ ಮಾಡಿದ್ರೆ ಅದು ಟರ್ಕಿಗೆ ಭಾರಿ ಹೊಡೆತವನ್ನ ಕೊಟ್ಟಂತಾಗುತ್ತೆ. ಒಂದ್ ವೇಳೆ ಸೈಪ್ರಸ್ನೊಂದಿಗೆ ರಕ್ಷಣಾ ಸಹಕಾರಕ್ಕೋಸ್ಕರ ಯಾವುದಾದ್ರೂ ಒಪ್ಪಂದ ನಡೆದ್ರೆ ಅದು ಟರ್ಕಿಗೆ ಮತ್ತಷ್ಟು ತೊಂದರೆ ಕೊಡುತ್ತೆ. G7 ಸಮ್ಮಿಟ್ಗೋಸ್ಕರ ಮೋದಿಯವರು ಜೂನ್ 15ರಿಂದ 17ರವರೆಗೂ ಕೆನಡಾದಲ್ಲಿರ್ತಾರೆ. ಆಮೇಲೆ ಆ 4 ದೇಶಗಳಿಗೆ ಅಂದ್ರೆ ಕ್ರೊಯೇಷಿಯಾ, ನೆದರ್ಲ್ಯಾಂಡ್ಸ್, ನಾರ್ವೆ, ಸೈಪ್ರಸ್ ಪ್ರವಾಸಕ್ಕೆ ಶೆಡ್ಯೂಲ್ ಆಗುವ ಸಾಧ್ಯತೆಗಳಿವೆ. ಆದ್ರೆ ಈ ದೇಶಗಳಿಂದ ಡೇಟ್ಸ್ ಖಚಿತವಾದ ಮೇಲೇನೆ ಈ ಪ್ರವಾಸಗಳು ಫೈನಲ್ ಆಗ್ತವೆ. ಭಾರತ ಕೊನೆ ಕ್ಷಣದಲ್ಲಿ ಡೇಟ್ಸ್ ಬಯಸುತ್ತೆ. ಇದರಿಂದ ಈ ದೇಶಗಳ ಪ್ರತಿಕ್ರಿಯೆ ಮೇಲೇನೆ ಈ ಪ್ರವಾಸಗಳು ಆಧಾರವಾಗಿವೆ. ಒಂದ್ ವೇಳೆ ಈ ಶೆಡ್ಯೂಲ್ ಸೆಟ್ ಆಗದಿದ್ರೆ ಮೋದಿ ಕೆನಡಾದಿಂದ ಮರಳಿ ಬಂದ್ಮೇಲೆ ಕೆಲ ದಿನಗಳಾದ್ಮೇಲೆ ಈ ದೇಶಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇರುತ್ತೆ. ಮೋದಿ ಅವರು ವಿದೇಶಿ ಪ್ರವಾಸಗಳನ್ನ ಪಕ್ಕಾ ಪ್ರಣಾಳಿಕೆಯನ್ನ ಏರ್ಪಡಿಸಿಕೊಂಡು ಕೈಗೊಳ್ತಾರೆ. ಒಂದೇ ಪ್ರವಾಸದಲ್ಲಿ ಬಹುದೇಶಗಳನ್ನ ಕವರ್ ಮಾಡೋದೇ ಅವರ ವ್ಯೂಹವಾಗಿರುತ್ತೆ. ಈ ಪ್ರವಾಸಕ್ಕೆ ಸಂಬಂಧಪಟ್ಟ ತಾಜಾ ಅಪ್ಡೇಟ್ಸ್ನ ಖಂಡಿತವಾಗ್ಲೂ ತಿಳಿಸ್ತೇನೆ. ನಂಬರ್ 2, ಜರ್ಮನಿಯಿಂದ ಶಾಕಿಂಗ್ ನಿರ್ಧಾರ, ಬ್ರಹ್ಮೋಸ್ಗೆ ಸವಾಲು. ಎರಡನೇ ಅಪ್ಡೇಟ್ ಜರ್ಮನಿಯಿಂದ. ಈ ಸುದ್ದಿ ನಿಜವಾದ್ರೆ ಭಾರತ ಜರ್ಮನಿ ಸಂಬಂಧ ಹಾಳಾಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದು ಭಾರತದ ರಕ್ಷಣಾ ವ್ಯವಸ್ಥೆಗೆ ಸವಾಲಾಗುವ ಸಾಧ್ಯತೆ ಇರುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಪೂರ್ತಿಯಾಗಿ ವಿಫಲವಾಗುತ್ತೆ. ಭಾರತಕ್ಕೆ ಸೇರಿದ ಬ್ರಹ್ಮೋಸ್ ಮಿಸೈಲ್, ಡ್ರೋನ್ಸ್, ಇತರೆ ಆಯುಧಗಳು ಚೀನಾ ಡಿಫೆನ್ಸ್ ಸಿಸ್ಟಮ್ನ ಸುನಾಯಾಸವಾಗಿ ಮಣಿಸುತ್ತವೆ. ಪಾಕಿಸ್ತಾನ್ ಭೂಭಾಗಕ್ಕೆ ನುಗ್ಗಿ ಉಗ್ರರ ಶಿಬಿರಗಳನ್ನ, ಸೈನಿಕ ಸ್ಥಾವರಗಳನ್ನ ಟಾರ್ಗೆಟ್ ಮಾಡ್ತವೆ. ಇದರಿಂದ ಪಾಕಿಸ್ತಾನ್ಗೆ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ನಂಬಿಕೆ ಹೋಗಿದೆ. ಈಗ ಪಾಕಿಸ್ತಾನ್ ಪಾಶ್ಚಿಮಾತ್ಯ ದೇಶಗಳಿಂದ ಅತ್ಯಾಧುನಿಕ ಏರ್ ಡಿಫೆನ್ಸ್ ಖರೀದಿಸಲು ಪ್ರಯತ್ನಿಸುತ್ತಿದೆ. ಆದ್ರೆ ಶಾಕಿಂಗ್ ವಿಷಯ ಏನೆಂದ್ರೆ, ಜರ್ಮನಿ ಪಾಕಿಸ್ತಾನ್ಗೆ ತನ್ನ ಐರಿಸ್-ಟಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಆಫರ್ ಮಾಡ್ತಿದೆ ಎಂಬ ಸುದ್ದಿಗಳು ಬರ್ತಿವೆ. ಈ ಐರಿಸ್-ಟಿ ಸಿಸ್ಟಮ್ ಶಾರ್ಟ್ ಟು ಮೀಡಿಯಂ ರೇಂಜ್ ನಲ್ಲಿ ಕೆಲಸ ಮಾಡುತ್ತೆ. ಅಡ್ವಾನ್ಸ್ಡ್ ಇನ್ಫ್ರಾರೆಡ್ ಹೋಮಿಂಗ್ ಟೆಕ್ನಾಲಜಿ, ಹೈ ಮೆನ್ಯೂ ಒಬ್ರಾರಿಟಿ ಹೊಂದಿರುವ ಈ ಸಿಸ್ಟಮ್ಸ್ 12ರಿಂದ 80 ಕಿಲೋಮೀಟರ್ ರೇಂಜ್ ನಲ್ಲಿ ಅರೈವಲ್ ಟಾರ್ಗೆಟ್ಸ್ ಗಳನ್ನ ಗುರುತಿಸಿ ನಾಶ ಮಾಡಬಲ್ಲದು. ಮುಖ್ಯವಾಗಿ ಮ್ಯಾಕ್ 3 ಸ್ಪೀಡ್ ನಿಂದ ಬರುವ ಮಿಸೈಲ್ ಗಳನ್ನ ಕೂಡ ಇದು ಡಿಟೆಕ್ಟ್ ಮಾಡಿ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಸಿಸ್ಟಮ್ನ ಜರ್ಮನಿ ಉಕ್ರೇನ್ಗೆ ಕೂಡ ಕಳುಹಿಸಿಕೊಟ್ಟಿತ್ತು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಈ ಐರಿಸ್-ಟಿ ಸಿಸ್ಟಮ್ ರಷ್ಯಾದ P-800 ಓನಿಕ್ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಗಳನ್ನ ಕೂಡ ತಡೆದಿದೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಆಸಕ್ತಿಯಾದ ವಿಷಯ ಏನೆಂದ್ರೆ, ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಕೂಡ ಈ P-800 ಟೆಕ್ನಾಲಜಿ ಆಧಾರವಾಗಿ ರೂಪುಗೊಂಡಿವೆ. ಈಗ ಪಾಕಿಸ್ತಾನ್ ಈ ಐರಿಸ್-ಟಿ ಸಿಸ್ಟಮ್ನ ಖರೀದಿಸಲು ಕಾರಣ ಏನೆಂಬುದು ಸ್ಪಷ್ಟವಾಗಿದೆ. ಬ್ರಹ್ಮೋಸ್ ಮಿಸೈಲ್ಗಳು ಅವರಿಗೆ ತಲೆನೋವಾಗಿ ಪರಿಣಮಿಸಿವೆ. ಈಗಿನವರೆಗೂ ಜರ್ಮನಿ ಪಾಕಿಸ್ತಾನ್ಗೆ ಸಣ್ಣ ಪುಟ್ಟ ಆಯುಧಗಳನ್ನ ಮಾತ್ರ ಕಳುಹಿಸುತ್ತಿತ್ತು. ಆದ್ರೆ ಈ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಮಾರಾಟ ಮಾಡೋದು ಭಾರತ ಜರ್ಮನಿ ಸಂಬಂಧದ ಮೇಲೆ ತೀವ್ರ ಪ್ರಭಾವ ಬೀಳುತ್ತೆ. ರಷ್ಯಾ, ಫ್ರಾನ್ಸ್, ಅಮೆರಿಕ ದೇಶಗಳು ಭಾರತದೊಂದಿಗೆ ಸಂಬಂಧ ಹಳಿಸುವ ಸಾಧ್ಯತೆ ಇದೆ ಅಂತ ಪಾಕಿಸ್ತಾನ್ಗೆ ಅತ್ಯಾಧುನಿಕ ಆಯುಧಗಳನ್ನ ಮಾರಾಟ ಮಾಡೋದಿಲ್ಲ. ಆದ್ರೆ ಸ್ವತಃ ಜರ್ಮನಿಗೆ ಈ ಸಿಸ್ಟಮ್ನ ಆಫರ್ ಮಾಡಿರೋದು ನಿಜವಾಗ್ಲೂ ನಿರಾಶೆಯ ವಿಷಯ.
ಈ ಡೀಲ್ ಓಕೆ ಆಗದಿರಲಿ ಅಂತ ಬಯಸೋಣ. ಐರಿಸ್-ಟಿ ಸಿಸ್ಟಮ್ನ ತಯಾರಿಸುವ ಡಿಎಲ್ ಡಿಫೆನ್ಸ್ ಕಂಪನಿ ಒಂದು ಪ್ರೈವೇಟ್ ಸಂಸ್ಥೆ. ಒಂದ್ ವೇಳೆ ಜರ್ಮನಿ ಸರ್ಕಾರ ಈ ಡೀಲ್ನ ತಡೆದು ಈ ಕಂಪನಿ ಎಕ್ಸ್ಪೋರ್ಟ್ ಲೈಸೆನ್ಸ್ನ ರದ್ದು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಪಾಕಿಸ್ತಾನ ಈಗ ಟರ್ಕಿ, ಅಮೆರಿಕ ಹಾಗೂ ಇನ್ನಿತರ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗೋಸ್ಕರ ಚರ್ಚೆ ನಡೆಸ್ತಿದೆ. ಭಾರತ ಈ ದೇಶಗಳ ಮೇಲೆ ಒತ್ತಡ ಹೇರಿ ಈ ಡೀಲ್ ನಡೆಯದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇದರಿಂದ ಈ ಡಿಫೆನ್ಸ್ ಡೀಲ್ಸ್ ಹೇಗೆ ಸಾಗ್ತವೆ ಅನ್ನೋದು ಆಸಕ್ತಿಯಾಗಿ ಬದಲಾಗಿದೆ. ನಂಬರ್ 3, ಸಂಯುಕ್ತ ರಾಷ್ಟ್ರಗಳಿಗೆ ಫಂಡಿಂಗ್ಸ್ ಕೊರತೆ, ಭಾರತದ ಮೇಲೆ ಒತ್ತಡ. ಮೂರನೇ ಅಪ್ಡೇಟ್ ಯುನೈಟೆಡ್ ನೇಷನ್ಸ್ ಸಂಸ್ಥೆಯಿಂದ. ಯುನೈಟೆಡ್ ನೇಷನ್ಸ್ ಈಗ ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿದೆ. ಅಮೆರಿಕ, ರಷ್ಯಾ, ಉಕ್ರೇನ್ ಯುದ್ಧಗಳ ಖರ್ಚುಗಳನ್ನ ಕಾರಣವಾಗಿಸಿಕೊಂಡು ಅನೇಕ ಪಾಶ್ಚಿಮಾತ್ಯ ದೇಶಗಳು ತಮ್ಮ ವಾರ್ಷಿಕ ಫಂಡಿಂಗ್ಸ್ ನ ನಿಲ್ಲಿಸಿವೆ. 2024ರಲ್ಲಿ 193 ಭಾಗಸ್ವಾಮ್ಯ ದೇಶಗಳಲ್ಲಿ 153 ದೇಶಗಳು ಸಕಾಲದಲ್ಲಿ ತಮ್ಮ ಫಂಡಿಂಗ್ಸ್ ನ ಪಾವತಿಸಿವೆ. ಆದ್ರೆ ಅಮೆರಿಕ ಮೊದಲುಗೊಂಡು 41 ದೇಶಗಳು ತಮ್ಮ ಪಾಲನ್ನ ಪಾವತಿಸಿಲ್ಲ. ಯುನೈಟೆಡ್ ನೇಷನ್ಸ್ ಬಜೆಟ್ ಅಲ್ಲಿ 22% ನಷ್ಟು ಅಮೆರಿಕದಿಂದಾನೇ ಬರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಈ ಫಂಡ್ಸ್ ನ ಪೂರ್ತಿಯಾಗಿ ನಿಲ್ಲಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಫಂಡಿಂಗ್ಸ್ ಕೊರತೆಯಿಂದ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗ್ತಿದೆ. ತಮ್ಮ 20% ನಷ್ಟು ಉದ್ಯೋಗಗಳನ್ನ 20% ನಷ್ಟು ಪ್ರೋಗ್ರಾಂಗಳನ್ನ ಕಟ್ ಮಾಡಲು ನಿರ್ಧರಿಸಿದೆ. ಇದರಿಂದ ಸರಿಸುಮಾರು 14,000 ಸಿಬ್ಬಂದಿಯನ್ನ ತೆಗೆದುಹಾಕುವ ಪರಿಸ್ಥಿತಿ ಏರ್ಪಟ್ಟಿದೆ. ಯುನೈಟೆಡ್ ನೇಷನ್ ಆಫೀಸ್ಗಳ ರೆಂಟ್, ಸಿಬ್ಬಂದಿ ಸಂಬಳ, ಅಡ್ಮಿನಿಸ್ಟ್ರೇಷನ್ ಖರ್ಚು ಇವೆಲ್ಲಾನು ಸದಸ್ಯ ದೇಶಗಳ ಫಂಡಿಂಗ್ಸ್ ಮೇಲೇನೆ ಆಧಾರವಾಗಿರುತ್ತೆ. ಈ ಗ್ಯಾಪ್ ನ ಫಿಲ್ ಮಾಡಲು ಯುನೈಟೆಡ್ ನೇಷನ್ಸ್ ಸಂಸ್ಥೆ ಭಾರತ, ಚೀನಾದಂತಹ ದೇಶಗಳಿಗೆ ತಮ್ಮ ವಾರ್ಷಿಕ ಫಂಡಿಂಗ್ಸ್ ನ 20%ಗೆ ಹೆಚ್ಚಿಸುವಂತೆ ಕೋರಿಕೊಳ್ತಿದೆ. ಭಾರತ ಈ ವರ್ಷ ಫಂಡಿಂಗ್ಸ್ ನ ಹೆಚ್ಚಿಸುತ್ತಾ ಇಲ್ಲವಾ ಅನ್ನೋದನ್ನ ಮೋದಿ ಸರ್ಕಾರ ನಿರ್ಧರಿಸುತ್ತೆ. ಆದ್ರೆ ಈ ಸಂಕಷ್ಟ ಯುನೈಟೆಡ್ ನೇಷನ್ಸ್ ಸಂಸ್ಥೆಯ ಕಾರ್ಯಗಳ ಮೇಲೆ ಭಾರಿ ಪ್ರಭಾವ ಬೀರುತ್ತೆ. ಹಾಗಾದ್ರೆ ನೀವೇನ್ ಹೇಳ್ತೀರಾ? ಭಾರತ ಈ ಫಂಡಿಂಗ್ಸ್ ಹೆಚ್ಚಿಸಬೇಕಾ ಅಥವಾ ಈ ಜವಾಬ್ದಾರಿಯನ್ನ ಪಾಶ್ಚಿಮಾತ್ಯ ದೇಶಗಳೇ ತೆಗೆದುಕೊಳ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನಂಬರ್ 4, ಅಮೆರಿಕಾಗೆ ಶಾಕ್ ಕೊಟ್ಟ ಪಾಕಿಸ್ತಾನ್, ಬಿಲಾವಲ್ ಭುಟ್ಟೋ ವಿವಾದ. 4ನೇ ಅಪ್ಡೇಟ್ ಅಮೆರಿಕಾದಿಂದ. ಪಾಕಿಸ್ತಾನ್ ಸರ್ಕಾರ ಬಿಲಾವಲ್ ಭುಟ್ಟೋ ಜದ್ದಾರಿ ನೇತೃತ್ವದಲ್ಲಿ ಒಂದು ತಂಡವನ್ನ ಅಮೆರಿಕಾಗೆ ಕಳಿಸಿದೆ. ಇವರ ಉದ್ದೇಶ ಭಾರತದ ಮೇಲೆ ತಪ್ಪು ಪ್ರಚಾರವನ್ನ ಮಾಡೋದು, ಭಾರತವನ್ನ ಹಾಳು ಮಾಡೋದು. ಆದ್ರೆ ಬಿಲಾವಲ್ ಅಮೆರಿಕಾದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಊಹಿಸಲಾರದ ರೀತಿಯಲ್ಲಿ ಅಮೆರಿಕವನ್ನ ಟಾರ್ಗೆಟ್ ಮಾಡ್ತಾನೆ. ಉಗ್ರವಾದದ ಕುರಿತಾಗಿ ಕೇಳಿದ ಪ್ರಶ್ನೆಗೆ ಅವರು ಹೀಗೆ ಉತ್ತರಿಸ್ತಾರೆ: ಪಾಕಿಸ್ತಾನದಲ್ಲಿ ಉಗ್ರವಾದ ವ್ಯಾಪಿಸಿಕೊಳ್ಳಲು ಅಮೆರಿಕಾನೇ ಕಾರಣ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಬಿಟ್ಟ ಆಯುಧಗಳು ಬ್ಲಾಕ್ ಮಾರ್ಕೆಟ್ ಮುಖಾಂತರ ಉಗ್ರವಾದಿಗಳ ಕೈ ಸೇರಿವೆ. ಆ ಆಯುಧಗಳಿಂದಾನೇ ಸೆಕ್ಯೂರಿಟಿ ಫೋರ್ಸಸ್ ಮೇಲೆ ದಾಳಿಗಳಾಗ್ತಿವೆ ಅಂತ ಅವರು ಹೇಳ್ತಾರೆ. ಈ ಹೇಳಿಕೆ ಅಮೆರಿಕವನ್ನ ಕೆರಳಿಸುತ್ತೆ. ಪಾಕಿಸ್ತಾನ್ ತಮ್ಮ ತಪ್ಪುಗಳನ್ನ ಅಮೆರಿಕ ಮೇಲೆ ಹಾಕ್ತಿದೆ ಅಂತ ತಾಲಿಬಾನ್ಗೆ ಸಪೋರ್ಟ್ ಮಾಡಿದ ಪಾಕ್ ಆರ್ಮಿ ಈಗ ಅಮೆರಿಕವನ್ನ ದೋಷಿಸ್ತಿದೆ ಅನ್ನೋದು ಅವರ ವಾದ. ಈ ವಿವಾದ ಪಾಕಿಸ್ತಾನ್ ಅಮೆರಿಕ ಸಂಬಂಧದ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇವಾಗಿದ್ದವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಡೆಯುತ್ತಿರುವ ಕೆಲವೊಂದು ಪ್ರಧಾನವಾದ ಆಸಕ್ತಿಯಾದ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.